ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ಕೆ ಸಿ ಇ ಟಿ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಸೊ ಕೆ ಸಿ ಟಿ 2020 ಬರೆದಿರೋರು ಎಲ್ರಿಗೂ ಒಂದು ತುಂಬ ದೊಡ್ಡ ಅಪ್ಡೇಟ್ ಇದೆ. ಸೊ ಕೆ ಇ ಎ ಡೈರೆಕ್ಟ್ ಅಫಿಷಿಯಲ್ ಪ್ರೆಸ್ ಮೀಟಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ನ್ಯೂ ರೂಲ್ಸ್ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಮತ್ತು ಸೀಟ್ ಅಲಾಟ್ಮೆಂಟ್ ಬಗ್ಗೆ ತುಂಬಾನೇ ಚೇಂಜಸ್ ಇದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಇಫ್ ಏನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಡೌಟ್ನ ಕ್ಲಾರಿಫೈ ಮಾಡ್ತೀವಿ. ಸೊ ಯಾಕೆ ಇದು ಅಪ್ಡೇಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ಈಗ ಏನು ಚೇಂಜ್ ಆಗಿದೆ ಅಂತ ಹೇಳೋದಾದ್ರೆ, ಲಾಸ್ಟ್ ಇಯರ್ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಸೀಟ್ ಬ್ಲಾಕಿಂಗ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿತ್ತು. ಸೊ ಸ್ಟೂಡೆಂಟ್ಗೆ ರಿಯಲ್ ಸೀಟ್ ತಗೊಳಕ್ಕೆ ಅಥವಾ ಅದನ್ನ ಬ್ಲಾಕ್ ಮಾಡ್ತಾ ಇದ್ರು. ಸ್ಟೂಡೆಂಟ್ಸ್ ಈ ಸೀಟ್ ಬೇಡ, ನನಗೆ ಈ ಸೀಟ್ ಬೇಡ ಅಂತ ತಗೊಳ್ಳಲ್ಲ ಇದನ್ನ ಅಂತ ಜಾಸ್ತಿ ಬ್ಲಾಕ್ ಮಾಡ್ತಾ ಇದ್ರು. ಸೊ ಈ ಪ್ರಾಬ್ಲಮ್ ಅವಾಯ್ಡ್ ಮಾಡೋಕ್ಕೆ ಕೆ ಇ ಎ ಒಂದು ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಒ ಟಿ ಪಿ ಬೇಸ್ಡ್ ಲಾಗಿನ್ ಸಿಸ್ಟಮ್ ಅಂತ. ಇದನ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಈಗ ಫುಲ್ ಕೌನ್ಸಿಲಿಂಗ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗೆಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ನಿಮ್ಮ ರ್ಯಾಂಕ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಬೇಕು. ನಂತರ ಕೆ ಸಿ ಇ ಟಿ ಅಲಾಟ್ಮೆಂಟ್ ಮಾಡುತ್ತೆ. ನಿಮಗೆ ಸೀಟ್ ಬಂದಮೇಲೆ ಕನ್ಫರ್ಮ್ ಮಾಡಬೇಕು, ಲೈಕ್ ಅದು ಸೀಟ್ ತಗೋಬೇಕಾ ಬೇಡವಾ ಅಂತ. ಕನ್ಫರ್ಮ್ ಮಾಡದೆ ಹೋದರೆ ಅದ್ರ ಪ್ರಕಾರ ಸೀಟ್ ಆಗುತ್ತೆ, ಅವ್ರು ಅದಕ್ಕೆ ಪೆನಾಲ್ಟಿ ಇರುತ್ತೆ. ಕೆ ಇ ಎ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇರುತ್ತೆ ಈ ವರ್ಷ. ಸೊ ನೀವು ಇವಾಗ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಅದಕ್ಕೆ ಡೆಡ್ಲೈನ್ಸ್ ಅಂತ ಇರುತ್ತೆ. ಅದ್ರ ಒಳಗಡೆನೆ ಮಾಡಬೇಕು, ಇಲ್ಲ ಪೆನಾಲ್ಟಿ ಬೀಳುತ್ತೆ. ಈ ವರ್ಷ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಒ ಟಿ ಪಿ ಲಾಗಿನ್ ಪ್ರೋಸೆಸ್ ಮತ್ತು ಸೀಟ್ ಕನ್ಫರ್ಮೇಷನ್ ರೂಲ್ಸ್ ಹೇಳ್ತೀನಿ. ಈಗ ನೀವು ಒ ಟಿ ಪಿ ಬೇಸ್ ಸಿಸ್ಟಮ್ಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಸೊ ಒ ಟಿ ಪಿ ಜನರೇಟ್ ಮಾಡಬೇಕು ನಿಮ್ಮ ಫೋನ್ ನಂಬರ್ಗೆ. ಅದನ್ನು ಎಂಟ್ರಿ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಈ ಸ್ಟೆಪ್ ಸ್ಕಿಪ್ ಮಾಡಿದ್ರೆ ನಿಮ್ಮ ಸೀಟ್ ಕೂಡ ಕನ್ಸಿಡರ್ ಆಗದೆ ಇರ್ಬೋದು. ಸೀಟ್ ಅಲಾಟ್ಮೆಂಟ್ ಬಂದಮೇಲೆ 3 ಆಪ್ಷನ್ಸ್ ಇರುತ್ತೆ. ಲೈಕ್ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಒಂದು, ನೀವು ಸೀಟ್ನ ಅಕ್ಸೆಪ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೋಬೋದು. ಇನ್ನೊಂದು, ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅಥವಾ ನಿಮ್ಗೆ ಇದು ಯಾವ ಕಾಲೇಜಸ್ ಬೇಡ ಅಂದರೆ, ಲೈಕ್ ಸಿ ಇ ಟಿ ಕೆ ಸಿ ಇ ಟಿ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೀವು ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ಗೆ ಲೈಕ್ ಮ್ಯಾನೇಜ್ಮೆಂಟ್ ಸೀಟಾಗಿ ಹೋಗ್ಬೋದು. ಸೊ ಈ ಥರ 3 ಆಪ್ಷನ್ಸ್ ನಿಮ್ಮ ಬಳಿ ಇರುತ್ತೆ. ಈಗ ಇದರಲ್ಲಿ ಇಂಪಾರ್ಟೆಂಟ್ ವಾರ್ನಿಂಗ್ ಮತ್ತು ಪೆನಾಲ್ಟಿ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಪಾರ್ಟೆಂಟ್ ವಾರ್ನಿಂಗ್ ಏನಂದರೆ, ಸೀಟ್ ಕನ್ಫರ್ಮ್ ಮಾಡದೆ ಇಗ್ನೋರ್ ಮಾಡಿದ್ರೆ ಕೆ ಇ ಎ ನಿಮಗೆ ಫೈನ್ ಹಾಕ್ಬೋದು. ಹಾಗಿದ್ರೆ ಕೆ ಸಿ ಇ ಟಿ ಬ್ಲಾಕ್ ಮಾಡಿದರೆ ನೆಕ್ಸ್ಟ್ ಇಯರ್ ಸಿ ಇ ಟಿ ಅಟೆಂಪ್ಟ್ಗೆ ಬ್ಯಾನ್ ಕೂಡ ಆಗ್ಬೋದು. ಸೊ ಸೀಟ್ ಬಂದಮೇಲೆ ಇಮಿಡಿಯೇಟ್ಲಿ ಲಾಗಿನ್ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಆಗಬೇಡಿ ಈ ವರ್ಷ ಮೇಯ್ನಾಗಿ, ಓಕೆನಾ? ಈ ವರ್ಷ ತುಂಬಾ ಸ್ಟ್ರಿಕ್ಟ್ ಆಗ್ತಿದೆ. ಸೊ ಇದಕ್ಕೆ ಟೂಲ್ಸ್ ಅಥವಾ ಸ್ಟೂಡೆಂಟ್ಗೆ ಹೆಲ್ಪ್ ಆಗೋದೇನು ಅಂತ ಹೇಳ್ತೀನಿ. ಎಲ್ಲ ಕೆ ಸಿ ಇ ಟಿ ಸ್ಟೂಡೆಂಟ್ಗೆ ಹೆಲ್ಪ್ ಆಗಬೇಕು ಅಂತ ಕೆ ಎ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್, ಕಟ್ ಆಫ್ ಮಾರ್ಕ್ಸ್, ರ್ಯಾಂಕ್ ಪ್ರೆಡಿಕ್ಟರ್ಸ್ ಟೂಲ್ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಇನ್ನು ಬಂದಿಲ್ಲ, ಬಂದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಚೆಕ್ ಮಾಡಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೊಸೀಜರ್ ಇಯರ್ ಆನ್ ಇಯರ್ ಚೇಂಜ್ ಆಗ್ತಾನೆ ಇರುತ್ತೆ. ಈ ವರ್ಷನೂ ಚೇಂಜ್ ಆಗಿದೆ. ಫ್ಯೂಚರ್ಗೆ ಎಫೆಕ್ಟ್ ಆಗಬಾರ್ದು ಅಂದರೆ ಕಂಪ್ಲೀಟ್ ಪ್ರೋಸೆಸ್ ನೋಡಿ ಕೆ ಇ ಎ ವೆಬ್ಸೈಟ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅವ್ರಿಗೂ ಅಪ್ಡೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಥರ ಕರ್ನಾಟಕ ಎಕ್ಸಾಮ್ಸ್ ಇರ್ಬೋದು, ಕೆ ಸಿ ಇ ಟಿ, ನೀಟ್, ವಿಟ್ ಯು ಅಥವಾ ಬಿ ಟೆಕ್, ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ತಿಳಿಸ್ತಾ ಇರ್ತೀವಿ. ಬಾಯ್ ಸ್ಟೂಡೆಂಟ್ಸ್.